morning students, welcome to physics fundamental class. ನಾವು ಕಳೆದ ಪೀರಿಯಡ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಒಂದೆರಡು ಲೆಕ್ಕಗಳನ್ನು ಕೂಡ ನಾನು ಸಾಲ್ವ್ ಮಾಡಿಸಿದ್ದೆ ಅಂಡ್ ನಿನ್ನೆ ಕ್ಲಾಸ್ ಅಲ್ಲಿ ನಾನು ನಿಮಗೆ ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದೆ. ಒಂದು ನನಗೆ ಬಹಳ ಖುಷಿಯಾಗಿದೆ ಏನು ಅಂತ ಅಂದ್ರೆ ನಾನು ಅಸೈನ್ಮೆಂಟ್ ಹಾಕಿ ವಿತ್ ಇನ್ ಎ ಹವರ್ ಸುಮಾರು ಒಂದು 10 to 12 ಸ್ಟೂಡೆಂಟ್ಸ್ ಇಮಿಡಿಯೇಟ್ ಆಗಿ ಆನ್ಸರ್ ಮಾಡಿ ರಿಪ್ಲೈ ಮಾಡಿದ್ರಿ ಅಂಡ್ ಐ ಆಮ್ ವೆರಿ ಹ್ಯಾಪಿ. ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ತೋರಿಸುತ್ತೆ ಅದು. ಓಕೆನಾ, ಇರ್ಲಿ, ಹಾಗಾದ್ರೆ ಇಡೀ ಬ್ಯಾಚ್ ಹಾಕಿಲ್ಲ ಅಂತ ನನಗೆ ಬೇಜಾರಿಲ್ಲ, ಯಾಕಂದ್ರೆ ನಾನು ಯಾವತ್ತು ಹಾಕ್ಬೇಕು ಅಂತ ನಿಮಗೆ ಟೈಮೇ ಕೊಟ್ಟಿರ್ಲಿಲ್ಲ. ಇವಂದು ನಾನು ಏನು ಹೇಳದೆ ಇದ್ರು ಕೂಡ ಕೆಲವರು ಆಲ್ರೆಡಿ ಅದನ್ನ ಸಾಲ್ವ್ ಮಾಡಿ ಹಾಕಿ ಕರೆಕ್ಟಾ ಸರ್, ಇಂಥ ಕ್ವಶನ್ ಕರೆಕ್ಟಾ ಅಂತೆಲ್ಲ ಕೇಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಇದೇ ಇಂಟ್ರೆಸ್ಟ್ ಅನ್ನ ಕೊನೆವರೆಗೂ ಕೂಡ ಉಳಿಸ್ಕೊಳ್ಳಿ. ಡೆಫಿನೆಟ್ಲಿ ನೀವು ಒಳ್ಳೆ ಜಾಗದಲ್ಲಿ ಇರ್ತೀರಾ ಮುಂದೆ. ಓಕೆ, ಇವತ್ತು ನಾವು ಇವಾಗ ಇದುವರೆಗೂ ನಾವೇನು ಓದ್ಕೊಂಡು ಬಂದ್ವಲ್ಲ, ಕೈನಮ್ಯಾಟಿಕ್ಸ್, ನಾನು ಹೇಳಿದ್ದು ಫಂಡಮೆಂಟಲ್ಸ್. ಕೈನಮ್ಯಾಟಿಕ್ಸ್ ಅಂತಂದ್ರೆ ದ ಚೇಂಜ್ ಆಫ್ ಪೊಸಿಷನ್ ಆಫ್ ಎ ಬಾಡಿ ಅಥವಾ ಮೋಷನ್ ಆಫ್ ಎ ಬಾಡಿ ನಮಗೆ ಹೇಗಾಗುತ್ತೆ ಏನಾಗುತ್ತೆ ವಿತೌಟ್ ಕನ್ಸಿಡರಿಂಗ್ ದ ಕಾಸ್ ಆಫ್ ಮೋಷನ್. ಯಾಕಾಯ್ತು ಅನ್ನೋದನ್ನ ತಲೆ ಕೆಡಿಸ್ಕೊಂತಿರ್ಲಿಲ್ಲ ನಾವು. ಬಟ್ ಈಗ ಹಾಗಲ್ಲ. ಕೈನೆಟಿಕ್ಸ್, ಎ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಚೇಂಜ್ ಇನ್ ಮೋಷನ್ ಆಫ್ ಎ ಬಾಡಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಕಾಸ್ ಫಾರ್ ಮೋಷನ್. ಏನಕ್ಕೆ ರೀಸನ್, ಫೋರ್ಸ್, ಎಷ್ಟು ಫೋರ್ಸ್, ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಬಂತು, ಎಷ್ಟು ಫೋರ್ಸ್ ಆಕ್ಟ್ ಮಾಡಿದ್ರೆ ಎಷ್ಟು ದೂರ ಹೋಗುತ್ತೆ, ಇದೆಲ್ಲದನ್ನು ಕೂಡ ನಾವು ಕೈನೆಟಿಕ್ಸ್ ಅಂತ ಕರಿತೀವಿ. ಈ ಕೈನೆಟಿಕ್ಸ್ ಗೆ ಬಂದಾಗ ಬಿಗಿನಿಂಗ್ ಫಸ್ಟ್ ನಮಗೆ ಅರಿಸ್ಟಾಟಲ್ ಫಾಲಸಿ ಅಂತ ಒಂದು ಕಾನ್ಸೆಪ್ಟ್ ಅನ್ನ ನೀವು ಕೇಳಿರ್ತೀರಾ ಅಥವಾ ಪ್ರಾಬಬಲಿ ಮುಂದೆ ಫಸ್ಟ್ ಇಯರ್ PUC ನೀವು ನಮ್ಮ ಕ್ಲಾಸ್ ಸ್ಟಾರ್ಟ್ ಆದಾಗ ಕೂಡ ಹೇಳ್ತೀವಿ ಅಂತ. ಯಾವುದೇ ಒಂದು ಬಾಡಿ ಕಂಟಿನ್ಯೂಸ್ ಆಗಿ ಮೋಷನ್ ಇರಬೇಕು ಅಂದ್ರೆ ಅದ್ರ ಮೇಲೆ ಕಂಟಿನ್ಯೂಸ್ ಆಗಿ ಫೋರ್ಸ್ ಅಪ್ಲೈ ಮಾಡ್ತಾನೆ ಇರಬೇಕು, ಅರಿಸ್ಟಾಟಲ್ ಹೇಳ್ತಾನೆ. ಆಕ್ಚುಲಿ ದಟ್ ವಾಸ್ ಫಾಲ್ಸ್. ಯಾಕೆ ಅಂದ್ರೆ ಒಂದು ಬಾಡಿ ಕಾನ್ಸ್ಟೆಂಟ್ ವೆಲಾಸಿಟಿ ನಲ್ಲಿ ಕಂಟಿನ್ಯೂಸ್ ಆಗಿ ಮೂವ್ ಆಗಬೇಕು ಅಂತಂದ್ರೆ ದೇರ್ ಇಸ್ ನೋ ಎಕ್ಸ್ಟರ್ನಲ್ ಫೋರ್ಸ್ ರಿಕ್ವೈರ್ಡ್ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಗೆಲಿಲಿಯೋ ಬರ್ತಾನೆ, ಅವನು ಕೂಡ ಅವನದೇ ಒಂದು ಫೋರ್ಸ್ ಬಗ್ಗೆ ಕಾನ್ಸೆಪ್ಟ್ ಅನ್ನ ಹೇಳ್ತಾನೆ. ಆದ್ರೆ ಲೇಟರ್ ನಾವು ನೀವು ತುಂಬಾ ಇಷ್ಟಪಡುವಂತ ಫಿಸಿಕ್ಸ್ ಅಲ್ಲಿ ಫೇಮಸ್ ಸೈಂಟಿಸ್ಟ್ ಯಾರು? ನ್ಯೂಟನ್, ಐಸಾಕ್ ನ್ಯೂಟನ್, ಸರ್ ಐಸಾಕ್ ನ್ಯೂಟನ್. ಆ ನ್ಯೂಟನ್ ಬಂದು ಹೇಳ್ತಾರೆ, ಇಲ್ಲ ಇಲ್ಲ, ಮೋಷನ್ ಬಗ್ಗೆ ನೀವೆಲ್ಲ ತಿಳ್ಕೊಂಡಿರೋ ಕಾನ್ಸೆಪ್ಟ್ ತುಂಬಾ ರಾಂಗ್ ಇದೆ. ಮೋಷನ್ ಗೆ ಅದರದೇ ಆದ ಬೇರೆ 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 ಆಯಾಮಗಳಿದಾವೆ, ಡೈಮೆನ್ಷನ್ಸ್ ಇದೆ. ಈಗ ಅದನ್ನ ನಾವು ಓದ್ಬೇಕು ಅಂತ ಹೇಳಿ ಅವನದೇ ಆದ ಲಾಸ್ ಗಳನ್ನ ಕೊಟ್ಟು ಹೋಗ್ತಾನೆ ಮೋಷನ್ ಗೆ. ನಾವೆಲ್ಲ ನ್ಯೂಟನ್ ಅಂದ ತಕ್ಷಣ ಬರೀ ಗ್ರಾವಿಟೇಷನ್ ಒಂದೇ ನೆನಪು ಮಾಡ್ಕೊಂತೀವಿ, ಆಪಲ್ ಒಂದೇ ನಮಗೆ ನೆನಪಿಗೆ ಬರೋದು. ನೋ, ಬಿಯಾಂಡ್ ದಟ್ ನ್ಯೂಟನ್ ನಮಗೆ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡೋಗಿದ್ದಾನೆ. ಹಾಗಾದ್ರೆ ಇವತ್ತಿನ ನಮ್ಮ ಮೈನ್ ಬ್ರಿಡ್ಜ್ ಕ್ಲಾಸ್ ಅಲ್ಲಿ ನಾವು ಓದ್ತಕ್ಕಂಥದ್ದು ಏನ್ ಗೊತ್ತಾ? ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಅಂಡರ್ ದಟ್ ಫಸ್ಟ್ ಲಾನ ಇಲ್ಲಿ ಏನ್ ಹೇಳ್ತಾನೆ, ನಾನು ಸ್ಟೇಟ್ಮೆಂಟ್ ಎಲ್ಲ ಏನು ಬರೀಲಿಕ್ಕೆ ಹೋಗಲ್ಲ, ಕಾನ್ಸೆಪ್ಟ್ ಹೇಳ್ತಾ ಹೋಗ್ತೀನಿ ಸಾಕು ನಿಮಗೆ. ಫಸ್ಟ್ ಲಾ ಹೇಳೋದು ಇಷ್ಟೇ, ಕಾನ್ಸೆಪ್ಟ್ ಇಷ್ಟೇ ಅಪ್ಪ. ಯಾವುದೇ ಒಂದು ಬಾಡಿ ಕಂಟಿನ್ಯೂಸ್ ಆಗಿ ರೆಸ್ಟ್ ಅಲ್ಲಿ ಇರಬೇಕು ಅಥವಾ ಕಂಟಿನ್ಯೂಸ್ ಆಗಿ ಮೋಷನ್ ಅಲ್ಲಿ ಇರಬೇಕು ಅಂತ ಅಂದ್ರೆ ಅಲಾಂಗ್ ಎ ಡೈರೆಕ್ಷನ್, ಅಂದ್ರೆ ಇನ್ ದ ಗಿವನ್ ಡೈರೆಕ್ಷನ್ ಇನ್ ಸ್ಟ್ರೈಟ್ ಲೈನ್ ಅಲ್ಲಿ ಇರಬೇಕು ಅಂದ್ರೆ ಯು ಹ್ಯಾವ್ ಟು ಅಪ್ಲೈ ಎಕ್ಸ್ಟರ್ನಲ್ ಫೋರ್ಸ್. ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದರೆ ಅದು ರೆಸ್ಟ್ ಅಲ್ಲಿ ಇರೋದು ರೆಸ್ಟ್ ಅಲ್ಲಿ ಇರುತ್ತೆ, ಮೋಷನ್ ಅಲ್ಲಿ ಇರೋದು ಮೋಷನ್ ಅಲ್ಲೇ ಇರುತ್ತೆ, ಸ್ಟ್ರೈಟ್ ಲೈನ್ ಅಲ್ಲಿ ಇನ್ ದ ಡೈರೆಕ್ಷನ್ ಆಫ್ ದಿ ಅಪ್ಲೈಡ್ ಫೋರ್ಸ್ ಅಲ್ಲಿ. ಎವ್ರಿ ಬಾಡಿ maintains or continues to be in its state of rest or of uniform motion in a straight line unless it is influenced by the external agency acting on it. External agency is nothing but force, external force acting on it. For example, ಈಗ ಇದೊಂದು ಚಾಪಿ ಶೋಲ್ಡರ್ ಅಪ್ಪ, ಈ ಚಾಪಿ ಶೋಲ್ಡರ್ ಇಲ್ಲೇ ಇರ್ಬೇಕಪ್ಪ, ಎಲ್ಲೂ ಮೂವ್ ಆಗಬಾರ್ದು ಅಂದ್ರೆ ಸುಮ್ನೆ ಇರತ್ತಾ? ನೋ, ನಾನು ಏನ್ ಮಾಡಿದೀನಿ ನೋಡಿ, ಫೋರ್ಸ್ ಅಪ್ಲೈ ಮಾಡಿ ಹಿಡ್ಕೊಂತ ಇದ್ದೀನಿ. ಅನ್ಲೆಸ್ ನಾನು ಯಾವಾಗ ಇದನ್ನ ಫೋರ್ಸ್ ಅಪ್ಲೈ ಮಾಡೋದ್ ಬಿಡ್ತೀನೋ ಆಗ ನಮಗೆ ಇದೇನಾಗುತ್ತೆ, ರೆಸ್ಟ್ ಅಲ್ಲಿ ಇರೋದಿಲ್ಲ, ಚೇಂಜ್ ಆಗುತ್ತೆ. ಅಥವಾ ಈ ರೆಸ್ಟ್ ಅಲ್ಲಿ ಇರೋದನ್ನ ಮೋಷನ್ ಅಲ್ಲಿ ಹೋಗೋ ತರ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನೀನು ಫೋರ್ಸ್ ಅಪ್ಲೈ ಮಾಡಬೇಕು, ಆಗ ರೆಸ್ಟ್ ಅಲ್ಲಿ ಇರೋದು ಮೋಷನ್ ಬರುತ್ತೆ. ಈಗ ಮೋಷನ್ ಅಲ್ಲಿ ಇದೆ, ನಮಗೆ ಸ್ಟಾಪ್ ಮಾಡಬೇಕು, ಮೋಷನ್ ಅಲ್ಲಿ ಇರೋದನ್ನ ಸ್ಟಾಪ್ ಮಾಡಬೇಕು ಅಂದ್ರೂ ಕೂಡ ಫೋರ್ಸ್ ಅಪ್ಲೈ ಮಾಡಬೇಕು. ಅರ್ಥ ಆಗ್ತಾ ಇದೆನಾ? ಬಹಳ ಸಿಂಪಲ್. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ನೀನು ಕಷ್ಟಪಡದಲ್ಲೇ ಏನೋ ಜೀವನದಲ್ಲಿ ಸಾಧಿಸಕ್ಕಾಗಲ್ಲ, ಕಷ್ಟಪಟ್ರೆ ಜೀವನದಲ್ಲಿ ಒಳ್ಳೆ ಅಚೀವ್ಮೆಂಟ್ ಮಾಡಬಹುದು. ಬಹಳ ಸಿಂಪಲ್ ಆಗಿ ನಮ್ಮ ಲೈಫಿಗೆ ಅಪ್ಲೈ ಆಗಂತ ನ್ಯೂಟನ್ಸ್ ಫಸ್ಟ್ ಲಾ. ಎವ್ರಿ ಬಾಡಿ continues to be in its state of rest or of uniform motion unless it is
ಇನ್ಫ್ಲೂಯೆನ್ಸ್ಡ್ ಬೈ ದ ಎಕ್ಸ್ಟರ್ನಲ್ ಏಜೆನ್ಸಿ ಆಕ್ಟಿಂಗ್ ಆನ್ ಇಟ್. ಹಾಗಾದ್ರೆ ಈ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಲ್ಲಿ ಎರಡು ಬೇಸಿಕ್ ನಾವು ಇನರ್ಷಿಯಾ ಅಂತ ಓದ್ತೀವಿ, ಫಸ್ಟ್ ಒನ್, ಓಕೆನಾ. ಮತ್ತೊಂದು ನಮಗೆ ಫೋರ್ಸ್. ಈ ಇನರ್ಷಿಯಾಗೆ ಬಂದ್ರಿ, ಇನರ್ಷಿಯಾ ಅಂದ್ರೆ ಏನ್ ಸರ್? ಹಾಗಾದ್ರೆ ಹೊಸ ವರ್ಡ್ ಸರ್ ಇನರ್ಷಿಯಾ. ಇನರ್ಷಿಯಾ ಅಂತ ಅಂದ್ರೆ ಇಟ್ ಈಸ್ ಎ ಕ್ವಾಂಟಿಟಿ ವಿಚ್ ಅಪೋಸಸ್ ಟು ಮೇಂಟೈನ್ ಇಟ್ಸ್ ಸ್ಟೇಟ್, ಓಕೆ, ವೆದರ್ ಇಟ್ ಈಸ್ ಇನ್ ರೆಸ್ಟ್ ಆರ್ ಇನ್ ಮೋಷನ್. ಅಪೋಸ್ ಮಾಡುತ್ತೆ ಯಾವಾಗ್ಲೂ. ಬೆಳಗ್ಗೆ 5 ಗಂಟೆಗೆ ನಿಮ್ಮಮ್ಮ ಬಂದು ಎದ್ದಳಿಸ್ತಾರೆ, ಎದ್ದಳಪ್ಪ ಬೇಗ ಓದೋ, ಎಕ್ಸಾಮ್ ಹತ್ರ ಬಂತು, ನೀನ್ ಅಪೋಸ್ ಮಾಡ್ತೀಯಾ, ಇರಮ್ಮ ಒಂದ್ ಅರ್ಧ ಗಂಟೆ ಬಿಟ್ಟು ಓದ್ತೀನಿ. ದಟ್ ಈಸ್ ಇನರ್ಷಿಯಾ. ಅರ್ಥ ಆಗ್ತಾ ಇದೆನಾ? ಮನೆಯಲ್ಲಿ ಅಪ್ಪಿ ತಪ್ಪಿ ಯಾರಾದ್ರೂ ನೆಂಟರು ಬಂದಾಗ ನೀವು ಹೊರಗಡೆ ಹೋಗಿ ಏನಾದ್ರೂ ತಗೊಂಡ್ ಬಾ ಅಂಗಡಿಗೆ ಅಂತ ಅಂದಾಗ ಯಾರು ಹೋಗ್ತಾರೆ ಬಿಡಮ್ಮ ಅಂತಿರಲ್ಲ, ದಟ್ ಈಸ್ ಇನರ್ಷಿಯಾ. ಮನೆಯಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತೀರಾ, ಊಟ ಕರೀತಾರೆ, ಎದ್ಬಾರೋ ಸಾಕು ಊಟ ಮಾಡು ಅಂತ ಹೇಳ್ತಾರೆ, ಇಲ್ಲ ಬಿಡಮ್ಮ ಆಮೇಲೆ ಬರ್ತೀನಿ ಅಂತೀರಾ, ನಿನ್ನ ಬಾಡಿ ಸಪೋರ್ಟ್ ಮಾಡಲ್ಲ. ಎದ್ದೋ ತಕ್ಷಣ ಯು ಆರ್ ಇನ್ ದ ಸ್ಟೇಟ್ ಆಫ್ ಇನರ್ಷಿಯಾ, ಇನರ್ಷಿಯಾ ಆಫ್ ರೆಸ್ಟ್. ಅಪೋಸ್ ಮಾಡುತ್ತೆ ನಮ್ಮ ಬಾಡಿ. ರೆಸ್ಟ್ ಅಲ್ಲಿ ಇದ್ರೆ ರೆಸ್ಟ್ ಅಲ್ಲೇ ಇರೋಣ, ಮೋಷನ್ ಅಪೋಸ್ ಮಾಡುತ್ತೆ. ಮೋಷನ್ ಅಲ್ಲಿ ಇದ್ರೆ ಮೋಷನ್ ಅಲ್ಲೇ ಇರೋಣ, ರೆಸ್ಟ್ ಅಪೋಸ್ ಮಾಡುತ್ತೆ. ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಡೈರೆಕ್ಷನ್ ಚೇಂಜ್ ಮಾಡೋಕೆ ಅಪೋಸ್ ಮಾಡುತ್ತೆ. ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೋಷನ್, ಇನರ್ಷಿಯಾ ಆಫ್ ಡೈರೆಕ್ಷನ್, ಇದನ್ನ ನಾವು ಇನರ್ಷಿಯಾ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇನರ್ಷಿಯಾ ಆಫ್ ರೆಸ್ಟ್ ಅಂತಂದ್ರೆ ಏನ್ ಸರ್? ಇನರ್ಷಿಯಾ ಆಫ್ ರೆಸ್ಟ್ ನೋಡಿ, ಇನರ್ಷಿಯಾ ಆಫ್ ರೆಸ್ಟ್ ಅಂತ ಅಂದ್ರೆ ನೀವು ಬಸ್ ಅಲ್ಲಿ ಕುತ್ಕೊಂಡಿದ್ದೀರಪ್ಪ, ಬಸ್ ಇನ್ನು ಡ್ರೈವರ್ ಹತ್ತಿಲ್ಲ, ನೀನ್ ಆರಾಮಾಗಿ ಹೋದೆ ಸೀಟ್ ಮೇಲೆ ಕುತ್ಕೊಂಡಿದ್ಯಾ. ಡ್ರೈವರ್ ಬಂದು ಬಸ್ ಸ್ಟಾರ್ಟ್ ಮಾಡಿ ಆಕ್ಸಿಲರೇಟರ್ ಕೊಟ್ಟ ತಕ್ಷಣ ನಿನ್ ಬಾಡಿ ಹಾಗೆ ಹಿಂದ್ಗಡೆ ಮೂವ್ ಆಗ್ಬಿಡತ್ತೆ. ಯಾಕೆ? ಆಪೋಸ್ ಮಾಡುತ್ತೆ ನಿನ್ ಬಾಡಿ ಒಂದೇ ಸಲ. ಇವನ್ ಯಾಕಪ್ಪ ಬಂದ, ಮುಂದೆ ಯಾಕೆ ಹೋಗ್ಬೇಕು ಅಂತ ಬಾಡಿ ಆಪೋಸಸ್ ದ ಮೋಷನ್. ಯಾಕೆ ಮೋಷನ್ ಅಪೋಸಿಟ್ ಮಾಡ್ತು? ಇಟ್ ಈಸ್ ಅಂಡರ್ ರೆಸ್ಟ್. ಹಾಗಾದ್ರೆ ರೆಸ್ಟ್ ಅಲ್ಲಿ ಇರೋದು ಸಡನ್ ಆಗಿ ಮೋಷನ್ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಆ ಸ್ಟೇಟ್ ಅನ್ನ ನಾವು ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಇನರ್ಷಿಯಾ ಆಫ್ ಮೋಷನ್ ಅಂತಂದ್ರೆ ಏನು? ಅದನ್ನೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು ನಿಮಗೆ. ನೋಡಿ, ಇನರ್ಷಿಯಾ ಆಫ್ ಮೋಷನ್ ಅಂತ ಅಂದ್ರೆ ಬಸ್ ಟ್ರಾವೆಲ್ ಆಗ್ತಾ ಇದೆ ಆರಾಮಾಗಿ, ಇವಾಗ ನೀವು ಕುತ್ಕೊಂಡಿದ್ಯಾ, ಸಡನ್ ಆಗಿ ಬಸ್ ಬ್ರೇಕ್ ಹಾಕಿದ ತಕ್ಷಣ ಐದರ್ ಫ್ರಂಟ್ ಆರ್ ಬ್ಯಾಕ್ವರ್ಡ್ ನೀನು ಹೋಗ್ಬಿಡ್ತೀಯಾ. ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಲ್ವಾ ನಿಮಗೆ ಅದನ್ನ. ಅಂದ್ರೆ ಆ ಬಸ್ ಮೋಷನ್ ಆಗ್ತಾ ಇತ್ತಲ್ಲ, ಸಡನ್ ಆಗಿ ರೆಸ್ಟಿಗೆ ಬರೋದನ್ನು ಕೂಡ ಅದು ಅಪೋಸ್ ಮಾಡುತ್ತೆ. ದಟ್ ಫೆನಾಮಿನನ್ ಇಸ್ ಕಾಲ್ಡ್ ವಾಟ್? ಇನರ್ಷಿಯಾ ಆಫ್ ಮೋಷನ್. ಅಂಡ್ ಇನರ್ಷಿಯಾ ಆಫ್ ಡೈರೆಕ್ಷನ್, ಒನ್ ಮೋರ್ ವರ್ಡ್, ಇನರ್ಷಿಯಾ ಆಫ್ ಡೈರೆಕ್ಷನ್. ಇನರ್ಷಿಯಾ ಆಫ್ ಡೈರೆಕ್ಷನ್ ಅಂದ್ರೆ ಏನು? ವೆರಿ ಸಿಂಪಲ್. ಕರ್ವಿಂಗ್ ರೋಡ್, ನೀವು ಹಿಂಗೆಲ್ಲ ಹೋಗುವಾಗ ಕರ್ವಿಂಗ್ ಅಲ್ಲಿ ಬಸ್ ಹಿಂಗ್ ತಿರುಗಿದ ತಕ್ಷಣ ಹಂಗೆ ಈ ತರ ವಾಲ್ತೀವಿ ನಾವು, ಇಲ್ಲ ಈ ಕಡೆ ತಿರುಗ್ತೀವಲ್ವಾ, ಅಗೇನ್ ಆಪೋಸ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಡೈರೆಕ್ಷನ್ ಅನ್ನ ಸಡನ್ ಆಗಿ ಚೇಂಜ್ ಮಾಡ್ಲಿಕ್ಕೆ. ಎಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ ಅಲ್ವಾ ನ್ಯೂಟನ್ ಕೊಟ್ಟಿದ್ದು. ಸೊ ಆ ನ್ಯೂಟನ್ ಗೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಆಕ್ಚುಲ್ ಆಗಿ ಬಹಳ ಸಿಂಪಲ್ ಲಾಜಿಕ್ ನಮ್ಮ ಲೈಫಿಗೂ ಅಪ್ಲೈ ಆಗುತ್ತೆ, ಸೈನ್ಸಿಗೂ ಬೇಕು, ಫಿಸಿಕ್ಸ್ಗೂ ಬೇಕು. ಓಕೆ, ಸೊ ಹಾಗಾದ್ರೆ ಇದೆಲ್ಲದನ್ನು ಕೂಡ ನೀವು ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಅಲ್ಲಿ ಓದ್ಕೊಂಡು ಬರ್ತೀರಾ. ಸೆಕೆಂಡ್ ಲಾ ಹಾಗಾದ್ರೆ ಏನ್ ಹೇಳುತ್ತೆ? ಇದು ತುಂಬಾ ಇಂಪಾರ್ಟೆಂಟ್ ಲಾ ಅಪ್ಪ. ನ್ಯೂಟನ್ ಸೆಕೆಂಡ್ ಲಾ ಒಂದಿಲ್ಲ ಅಂದಿದ್ರೆ ಇವತ್ತು ನಮಗೆ ಸಾಕಷ್ಟು ಕಾನ್ಸೆಪ್ಟ್ ಗೊತ್ತಾಗ್ತಾ ಇರಲಿಲ್ಲ. ಏನ್ ಸರ್ ಸೆಕೆಂಡ್ ಲಾ ಹೇಳೋದಾಗಾದ್ರೆ? ಓಕೆ, ಬಿಫೋರ್ ಗೋಯಿಂಗ್ ಟು ಡಿಫೈನ್ ಸೆಕೆಂಡ್ ಲಾ, ಫಸ್ಟ್ ಒಂದು ವರ್ಡ್ ನೆನಪು ಬರಬೇಕು, ಮೊಮೆಂಟಮ್. ಮೊಮೆಂಟಮ್ ಅಂತಂದ್ರೆ ಏನು? ಲೆಟ್ ವಿ ಸ್ಟಡಿ. ಸೊ ವಾಟ್ ಈಸ್ ಮೊಮೆಂಟಮ್? ಯೂಶಲಿ ಮೊಮೆಂಟಮ್ ಅನ್ನ ನಾವು ಪಿ ಅನ್ನೋ ಸಿಂಬಲ್ ಇಂದ ಯೂಸ್ ಮಾಡ್ತೀವಿ. ಮೊಮೆಂಟಮ್ ನಿಮ್ಮ ಭಾಷೆಯಲ್ಲಿ ಈಸಿಯಾಗಿ ಹೇಳೋದಾದ್ರೆ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ. ಮೊಮೆಂಟಮ್ ಇಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ. ಓಕೆನಾ? ಸೊ ಮೊಮೆಂಟಮ್ ಇಸ್ ಎ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ ಅಂಡ್ ಮೊಮೆಂಟಮ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಮೊಮೆಂಟಮ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಮೊಮೆಂಟಮ್ ನಮಗೆ ವೆಕ್ಟರ್ ಕ್ವಾಂಟಿಟಿ ಆಗತ್ತೆ. ನೋಡಿ, ಇಲ್ಲಿ ಈ ಮೊಮೆಂಟಮ್ ಅನ್ನ ನಾನು ವೆಕ್ಟರ್ ಸಿಂಬಲ್ ಅಲ್ಲಿ ಕೂಡ ಬರಿಬಹುದು. ಬಿಕಾಸ್ ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ದೇರ್ಫೋರ್ ಮೊಮೆಂಟಮ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಈ ರೀತಿ ಕೂಡ ಬರಿಬಹುದು. ಇದಕ್ಕೆ ಯೂನಿಟ್ ಏನಾದ್ರು ಟ್ರೈ ಮಾಡೋಣ ಬರೀಲಿಕ್ಕೆ. ಸುಮ್ಮನೆ ಮಾಸಿಗೆ ಏನಪ್ಪ ಯೂನಿಟ್? ಕೆಜಿ. ವೆಲಾಸಿಟಿ ಏನಪ್ಪ ಯೂನಿಟ್? ಮೀಟರ್ ಪರ್ ಸೆಕೆಂಡ್. ಸೊ ಹಾಗಾದ್ರೆ ಇಟ್ ಈಸ್ ಕೆಜಿ ಮೀಟರ್ ಪರ್ ಸೆಕೆಂಡ್. ಏನಾಯ್ತು? ಕೆಜಿ ಮೀಟರ್ ಪರ್ ಸೆಕೆಂಡ್. ಇದು ಯೂನಿಟ್ ಆಫ್ ವಾಟ್? ಮೊಮೆಂಟಮ್. ಇನ್ನು ಚೆನ್ನಾಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕಂದ್ರೆ ಮೊಮೆಂಟಮ್ ಅನ್ನ, ಮೊಮೆಂಟಮ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಫರಿಂಗ್ ಎ ವೆಲಾಸಿಟಿ ಫ್ರಮ್ ಒನ್ ಬಾಡಿ ಟು ದ ಅನದರ್ ಬಾಡಿ. ಮನೆಯಲ್ಲಿ ಕೇರಂ ಬೋರ್ಡ್ ಇದೆನಾ? ಹೋಗ್ಲಿ, ಅಟ್ಲೀಸ್ಟ್ ಕೇರಂ ಬೋರ್ಡ್ ಆಟ ಆಡಿದೀರಾ? ಫೈನ್. ನೀವು ಕೇರಂ ಬೋರ್ಡ್ ಆಡಿದಾಗ
ನೀನೇನ್ ಮಾಡ್ತೀಯ, ಸ್ಟ್ರೈಕರಿಗೆ ಹೊಡಿತೀಯ. ನಿನ್ನ ಬೆರಳಿನ ಫಿಂಗರ್ನ ವೆಲಾಸಿಟಿಯನ್ನ ಸ್ಟ್ರೈಕರ್ಗೆ ಟ್ರಾನ್ಸ್ಫರ್ ಮಾಡ್ತೀಯ. ಸ್ಟ್ರೈಕರ್ ಅದರ ವೆಲಾಸಿಟಿಯನ್ನ ಆ ಪಾನಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಟ್ರಾನ್ಸ್ಫರಿಂಗ್ ವೆಲಾಸಿಟಿ ಫ್ರಮ್ ಒನ್ ಬಾಡಿ ಟು ದ ಅನದರ್ ಬಾಡಿ ಇನ್ ಎ ಗಿವನ್ ಡೈರೆಕ್ಷನ್ ಇಸ್ ಕಾಲ್ಡ್ ವಾಟ್, ಮೊಮೆಂಟಮ್. ಅದನ್ನು ಮೊಮೆಂಟಮ್ ಅಂತೀವಿ. ಸರ್ ಆಕ್ಸಿಡೆಂಟ್ ಆಗ್ಲಿಕ್ಕೆ ಮೈನ್ ರೀಸನ್ ಮೊಮೆಂಟಮ್ ಅಪ್ಪ. ಒಂದು ಸೈಕಲ್ ಇನ್ನೊಂದು ಸೈಕಲ್ಗೆ ಬಂದು ಡಿಕ್ಕಿ ಹೊಡೆದ್ರೆ ಈ ಸೈಕಲಿನ ವೆಲಾಸಿಟಿ ಜಾಸ್ತಿ ಇದ್ರೆ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಇದರ ವೆಲಾಸಿಟಿ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಇಬ್ರು ಬೀಳ್ತಾರೆ. ದಟ್ಸ್ ಫೈನ್. ಅದೇ ಒಂದು ಬೈಕ್ ಒಂದು ಕಾರ್ ಡಿಕ್ಕಿ ಹೊಡೆದಾಗ ಕಾರಲ್ಲಿರೋ ಮ್ಯಾಕ್ಸಿಮಮ್ ವೆಲಾಸಿಟಿ ಈ ಬೈಕಿಗೆ ಟ್ರಾನ್ಸ್ಫರ್ ಆದಾಗ ಬೈಕ್ ಸ್ಮ್ಯಾಶ್ ಆಗುತ್ತೆ, ಹಾರ್ಕೊಂಡು ಹೋಗ್ತಾರೆ. ಡಿಪೆಂಡ್ಸ್, ಇದರ ವೆಲಾಸಿಟಿ ಎಷ್ಟು ಟ್ರಾನ್ಸ್ಫರ್ ಆಯ್ತು ಅನ್ನೋದ್ರ ಮೇಲೆ ಡಿಪೆಂಡ್. ಹಾಗೆ ಟ್ರಕ್ಕು ಕಾರ್ ಆಗ್ಬೋದು, ಟ್ರಕ್ಕು ಟ್ರಕ್ ಆಗ್ಬೋದು, ಡಿಪೆಂಡ್ಸ್. ಇದನ್ನ ಏನಂತ ಕರಿತೀವಿ, ಮೊಮೆಂಟಮ್. ಮ್ಯಾಥಮೆಟಿಕಲಿ ಮೊಮೆಂಟಮ್ ಅಂದ್ರೆ ಮಾಸ್ ಇಂಟು ವೆಲಾಸಿಟಿ. ಇನ್ಮೇಲೆ ಎಲ್ಲೇ ಪ್ರಾಡಕ್ಟ್ ಎಂ ಇಂಟು ವಿ ಅಂತ ಬರೆದ್ರೆ ಮಾಸ್ ಅಂಡ್ ವೆಲಾಸಿಟಿ ಗೊತ್ತಾಗಬೇಕು. ಡೆಫಿನೇಷನ್ ಅನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ ಟ್ರಾನ್ಸ್ಫರಿಂಗ್ ವೆಲಾಸಿಟಿ ಫ್ರಮ್ ಒನ್ ಬಾಡಿ ಟು ದ ಅನದರ್ ಬಾಡಿ. ಈಗ ಬರೋಣ, ಈ ಮೊಮೆಂಟಮ್ಗೆ ಇಟ್ಕೊಂಡು ನ್ಯೂಟನ್ ಒಂದು ಲಾ ಹೇಳ್ತಾನೆ. ಓಕೆ, ಇರ್ಲಿ ಬಿಡಿ, ಮತ್ತಿನ್ನೇನು ತೊಂದರೆ ಇಲ್ಲ, ನಾನೇ ಸ್ಟೇಟ್ಮೆಂಟ್ ಬರೆಯಲ್ವಲ್ಲ. ಏನ್ ಹೇಳ್ತಾನೆ ಅಂದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ನಿನ್ನೆ ಹೇಳ್ಕೊಟ್ಟಿದ್ದೆ, ನೆನಪಿದೆನಾ? ಎಲ್ಲೇ ರೇಟ್ ಬಂದ್ರು ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಅರ್ಥ. The rate of change of momentum of a body is directly proportional to applied force in the given direction. ಅಂದ್ರೆ ಬಹಳ ಸಿಂಪಲ್. ಇಲ್ಲಿ ಫುಟ್ಬಾಲ್ ಇದೆ, ನೀನೀಗ ನಿನ್ನ ಲೆಗ್ಗಿನ ಫೋರ್ಸ್ ಅನ್ನ ಇದ್ರ ಮೇಲೆ ಅಪ್ಲೈ ಮಾಡಬೇಕಪ್ಪ. ನೀನು ಈ ಡೈರೆಕ್ಷನ್ ಅಲ್ಲಿ ಹೊಡೆದೆ ಅಂದ್ರೆ ಅದು ಈ ಡೈರೆಕ್ಷನ್ ಅಲ್ಲೇ ಮೂವ್ ಆಗುತ್ತೆ. ನೀನ್ ಈ ಡೈರೆಕ್ಷನ್ ಅಲ್ಲಿ ಹೊಡೆದ್ರೆ ಬಾಲ್ ಈ ತರ ಬರಲ್ಲ ಅಥವಾ ಈ ತರ ಹೋಗಲ್ಲ. ಈ ಮೊಮೆಂಟಮ್ ಏನು, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ನಾವು ಅಪ್ಲೈ ಮಾಡೋ ಫೋರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಈ ಕಾನ್ಸೆಪ್ಟ್ ಹಾಗಾದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಅಪ್ಲೈಡ್ ಫೋರ್ಸ್ ಅಂತ ಹೇಳಿದೆ. ಸೊ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ v/t ಈಸ್ ನಥಿಂಗ್ ಬಟ್ ವಾಟ್, ಆಕ್ಸಿಲರೇಷನ್. ಇದಕ್ಕೆ ಈ ಸೆಕೆಂಡ್ ಲಾದಲ್ಲಿ ಒಂದು ಈಕ್ವೇಶನ್ ಅನ್ನು ಕೊಡ್ತಾನೆ ನ್ಯೂಟನ್, ದ ಮೋಸ್ಟ್ ಫೇಮಸ್ ಈಕ್ವೇಶನ್ F is equal to m into a. Okay na, where m is the mass of a body, a is the acceleration of a body. Okay na, a ಅಂತ ಅಂದ್ರೆ ನಿನ್ನೆ ಹೇಳ್ಕೊಟ್ಟಿದ್ವಿ ನಾವು, it is nothing but rate of change of velocity. Delta a is equal to v2 minus v1 by t2 minus t1. ನಾನು ಸಿಂಪ್ಲಿ ಬರ್ತಿದ್ದೀನಿ ಅಷ್ಟೇ ಇಲ್ಲಿ v by t ಅಂತ. ಓಕೆ, ಇದು ಸೆಕೆಂಡ್ ಲಾ. ಈಗ ಫಸ್ಟ್ ಲಾ ಅಂತ ಅಂದ್ರೆ ಏನು ಅಂತ ಇಲ್ಲಿ ಹೇಳ್ಬಿಟ್ಟಿದೀವಿ ನಾವು. ಓಕೆ, ಫಸ್ಟ್ ಲಾದಲ್ಲಿ ನೀವೇನು ಓದಿದ್ರಿ? ಎವ್ರಿ ಬಾಡಿ to maintain its continuous rest or motion, it has to influenced by some external force which is applied in the given direction. Second law ಬಂದ್ವಿ ಅಂತ ಅಂದ್ರೆ the rate of change of momentum is directly proportional to the applied force, ಅಂದ್ರೆ which is in the given direction. ಯಾವ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತೀಯೋ ಅದೇ ಡೈರೆಕ್ಷನ್ ಅಲ್ಲಿ. ಜಾಸ್ತಿ ಫೋರ್ಸ್ ಇತ್ತಾ ಜಾಸ್ತಿ ಮೊಮೆಂಟಮ್, ಕಡಿಮೆ ಫೋರ್ಸ್ ಇತ್ತಾ ಕಡಿಮೆ ಮೊಮೆಂಟಮ್ ಅಂತ ಬರ್ತಾ ಹೋಗುತ್ತೆ ನಿಮಗೆ. ಫೋರ್ಸ್ ಅಲ್ಲೇ ಮತ್ತೆ ಬೇರೆ ಬೇರೆ ತರ ಇದೆ. ಕಾಂಟ್ಯಾಕ್ಟ್ ಫೋರ್ಸ್, ನಾವೆಲ್ಲ ಡೈಲಿ ಲೈಫ್ ಅಲ್ಲಿ ಏನೇನು ಯೂಸ್ ಮಾಡ್ತೀವೋ ಅದೆಲ್ಲ ಕಾಂಟ್ಯಾಕ್ಟ್ ಫೋರ್ಸ್. ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತೀಯಾ, ಕಾಂಟ್ಯಾಕ್ಟ್ ಫೋರ್ಸ್. ತಿಂಡಿ ತಿಂತೀಯಾ, ಕಾಂಟ್ಯಾಕ್ಟ್ ಫೋರ್ಸ್. ಬ್ಯಾಗ್ ಹಾಕೊಂಡು ಕಾಲೇಜಿಗೆ ಬರ್ತೀಯಾ, ಕಾಂಟ್ಯಾಕ್ಟ್ ಫೋರ್ಸ್. ಸೈಕ್ಲಿಂಗ್ ಮಾಡ್ಕೊಂಡು ಬರ್ತೀಯಾ, ಕಾಂಟ್ಯಾಕ್ಟ್ ಫೋರ್ಸ್. ನಾವು ನಿನ್ನ ಕ್ವಶನ್ ಕೇಳಿದ್ರೆ ಎದ್ದು ನಿಂತ್ಕೊಂತೀಯಾ, ಕಾಂಟ್ಯಾಕ್ಟ್ ಫೋರ್ಸ್. ವಾಕ್ ಮಾಡ್ತೀವಿ, ಇವೆಲ್ಲ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ, ವಿಚ್ ಈಸ್ ಡೈರೆಕ್ಟ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ಸಮ್ ಅದರ್. ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಇದಾವೆ. ಕ್ಯಾನ್ ಯು ಗೆಸ್? ಬೇಸಿಕ್ ಫೋರ್ಸಸ್ ಅಂತ ಸರ್ ಹೇಳಿದಾರೆ ನಿಮಗೆ ಆಲ್ರೆಡಿ. ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್, ನ್ಯೂಕ್ಲಿಯರ್ ಫೋರ್ಸ್, ದೇ ಆರ್ ಆಲ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಓಕೆ, ಇನ್ನೂ ಬೆಸ್ಟ್ ಗ್ರಾವಿಟೇಷನಲ್ ಫೋರ್ಸ್. ಅಪ್ಪ, ನಾವೆಲ್ಲರೂ ಕೂಡ ಅರ್ಥ ಮೇಲೆ ಇದೀವಿ ಅಂತಂದ್ರೆ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಲೆಟ್ ಇಟ್ ಬಿ. ಅಲ್ಲೆಲ್ಲೋ ಸನ್ ಇದಾನೆ, ಇಲ್ಲಿ ಅರ್ತ್ ಇದೆ. ಅರ್ತ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್. There is no direct contact between sun and the earth, but ಇಲ್ಲಿ ರಿವಾಲ್ವ್ ಆಗ್ತಾ ಇದೆ. ಎಂತ ಫೋರ್ಸ್ ಇದು? ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಕಾನ್ಕರೆಂಟ್ ಫೋರ್ಸಸ್ ಅಂತ ಬರುತ್ತೆ ನೆಕ್ಸ್ಟ್ ಇನ್ನೊಂದು. ಕಾನ್ಕರೆಂಟ್ ಫೋರ್ಸಸ್ ಅಂದ್ರೆ ಮೆನಿ ಫೋರ್ಸಸ್ ಆಕ್ಟಿಂಗ್ ಅಟ್ ಎ ಸೇಮ್ ಪಾಯಿಂಟ್. ಡಿಫರೆಂಟ್ ಫೋರ್ಸಸ್ ಒಂದೇ ಪಾಯಿಂಟ್ ಮೇಲೆ ಆಕ್ಟ್ ಆದ್ರೆ ಕಾನ್ಕರೆಂಟ್ ಫೋರ್ಸಸ್ ಅಂತ ಕರಿತೀವಿ. ಇಂಪಲ್ಸಿವ್ ಫೋರ್ಸ್ ಅಂತ ಬರುತ್ತೆ. ಎ ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಇನ್ ಎ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಈಸ್ ಕಾಲ್ಡ್ ಇಂಪಲ್ಸಿವ್ ಫೋರ್ಸ್ ಅಂತ ಕರಿತೀವಿ. ಇದೆಲ್ಲ ಪಾಠ ಮಾಡುವಾಗ ಡಿಟೈಲ್ ಆಗಿ ಹೇಳ್ಕೊಡ್ತೀವಿ, ಡೋಂಟ್ ವರಿ. ಜಸ್ಟ್ ಇವೆಲ್ಲ ನಿಮಗೆ ವರ್ಡ್ಸ್ ನೆನಪಾಗ್ಲಿ ಅಂತ ಇವಾಗ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಅಪ್ಪ, ಬಹಳ ಟಫೆಸ್ಟ್ ಲಾ ನಿಮಗೆ, ಐ ಥಿಂಕ್. ಹೌದಾ? ಥರ್ಡ್ ಲಾ ಓದ್ಬಿಟ್ಟಿದ್ದೀರಾ ತಾನೆ? ಥರ್ಡ್ ಲಾ ಆಲ್ರೆಡಿ ಏನ್ ಹೇಳುತ್ತೆ? ಥರ್ಡ್ ಲಾ
ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಬಾಲ್ ತಗೊಂಡು ಗೋಡೆ ಹೊಡೆದ್ರೆ ವಾಪಸ್ ನಮ್ ಕಡೆ ಬರುತ್ತೆ. ಓಕೆನಾ? ಸೊ ರಾಕೆಟ್ ಮೇಲ್ಗಡೆ ಹೋಗ್ಬೇಕು ಅಂದ್ರೆ ಕೆಳಗಡೆ ಮೊಮೆಂಟಮ್, ಎಕ್ಸಾಸ್ಟ್ ಗ್ಯಾಸಸ್ ಕೆಳಗಡೆ ಬರುತ್ತೆ, ರಾಕೆಟ್ ಮೇಲ್ಗಡೆ ಹೋಗುತ್ತೆ. ಒಂದು ಗನ್ ನ ತಗೊಂಡು ಶೂಟ್ ಮಾಡ್ಬೇಕಂದ್ರೆ ರಿಕಾಯಿಲ್ ಇರುತ್ತಲ್ಲ ನಿಮಗೆ, ಓಕೆ, ದಟ್ ಬಟನ್, ಅದನ್ನ ನೀವು ಹಿಂದ್ಗಡೆ ಎಳೆದ್ರೆ ಬುಲೆಟ್ ಮುಂದ್ಗಡೆ ಹೋಗುತ್ತೆ. ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಇದನ್ನೇ ನಾವು ನ್ಯೂಟನ್ಸ್ ಥರ್ಡ್ ಲಾ ಅಂತ ಹೇಳ್ತೀವಿ. ಇಫ್ F1 is the force of the applied body, F2 ನಮಗೆ ರಿಯಾಕ್ಷನ್ ಫೋರ್ಸ್ ಆಗಿತ್ತು ಅಂದ್ರೆ it is equal to F1 equals minus F2 ಬರಿಬಹುದಲ್ವಾ? ಸೇಮ್ ಇರುತ್ತೆ, ಬಟ್ ವಿಚ್ ಈಸ್ ಇನ್ ಆಪೋಸಿಟ್ ಡೈರೆಕ್ಷನ್. ದಟ್ ಈಸ್ ನ್ಯೂಟನ್ಸ್ ಥರ್ಡ್ ಲಾ. ಸರ್ ಇಲ್ಲುಸ್ಟ್ರೇಷನ್ ಕೊಡಬಹುದಾ ನ್ಯೂಟನ್ಸ್ ಥರ್ಡ್ ಲಾಗೆ? ವಾಕಿಂಗ್ ಆನ್ ದ ರೋಡ್. ಈಗ ರೋಡಲ್ಲಿ ನಾವು ನಡ್ಕೊಂಡು ಹೋಗೋದು ಕೂಡ ಅಷ್ಟೇ ನೋಡಿ. ಈಗ ನಡ್ಕೊಂಡು ಹೋಗ್ತೀಯಾ ಅಂತ ಅಂದ್ರೆ ನಾವು ಫೋರ್ಸ್ ಅಪ್ಲೈ ಮಾಡ್ತೀವಲ್ಲ ಬ್ಯಾಕ್ವರ್ಡ್, ಅರ್ಥನ ಹಿಂದ್ಗಡೆ ತಳ್ದಂಗೆ ಸರ್ಫೇಸ್, ನಮ್ಮನ್ನ ಅದು ಮುಂದ್ಗಡೆ ತಳ್ಳುತ್ತೆ. ವಾಕಿಂಗ್ ಆನ್ ದ ರೋಡ್ ಇಟ್ ಸೆಲ್ಫ್ ಈಸ್ ವಾಟ್ ಥರ್ಡ್ ಲಾ ಇಲ್ಲುಸ್ಟ್ರೇಷನ್. ಎಕ್ಸಾಂಪಲ್ ಸ್ವಿಮ್ಮರ್. ಸೊ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ? ಸೊ ನೀರನ್ನ ಹಿಂದಕ್ಕೆ ತಳ್ತಾನೆ. ನೀರನ್ನ ಹಿಂದಕ್ಕೆ ತಳ್ಳಿದಾಗ ಇವನು ಮುಂದೆ ಹೋಗ್ತಾನೆ. ದಟ್ ಈಸ್ ಆಲ್ಸೋ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಸೊ ಇದನ್ನೇ ಈ ನ್ಯೂಟನ್ಸ್ ಲಾಸ್ ಅಲ್ಲಿ ನೀವೆಲ್ಲ ಓದ್ತೀರಾ. ದಟ್ ಈಸ್ ಫಸ್ಟ್ ಲಾ, ಸೆಕೆಂಡ್ ಲಾ ಅಂಡ್ ಥರ್ಡ್ ಲಾ ಅಂತ. ಇದಾದ್ಮೇಲೆ ನಿಮಗೆ ಇಲ್ಲಿ ಇನ್ನ ಒಂದು ಇಂಪಾರ್ಟೆಂಟ್ ವರ್ಡ್ ಅನ್ನ ನೆನಪು ಮಾಡ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ದಟ್ ಈಸ್ ಫ್ರಿಕ್ಷನ್, ಘರ್ಷಣೆ. ಏನು ಫ್ರಿಕ್ಷನ್ ಅಂತ ಅಂದ್ರೆ? ಸೊ ಫ್ರಿಕ್ಷನ್ ಈಸ್ the quantity which opposes the relative motion with that. ಯಾವ್ದಾದ್ರೂ ಒಂದು ಅದ್ರ ಜೊತೆ ರಿಲೇಟಿವ್ ಮೋಷನ್ ಮಾಡ್ಲಿಕ್ಕೆ ಇಷ್ಟಪಟ್ರೆ ಅದನ್ನ ಆಪೋಸ್ ಮಾಡುತ್ತೆ. ಓಕೆನಾ? ಬಿಕಾಸ್ ಆಫ್ ದಿ ರಫ್ ಸರ್ಫೇಸ್ ಇರೋದ್ರಿಂದ. ಈಗ ಫಾರ್ ಎಕ್ಸಾಂಪಲ್ ನೀವು ಮಾಮೂಲಿ ಒಂದು ರಫ್ ಸರ್ಫೇಸ್ ಮೇಲೆ ಬಾಲನ್ನ ಹಾಕಿ ಒಂದು ಸ್ಮೂತ್ ಸರ್ಫೇಸ್ ಮೇಲೆ ಬಾಲನ್ನ ಹಾಕಿ, ಬಾಲ್ ಬಹಳ ಬೇಗ ಚೆನ್ನಾಗಿ ಎಲ್ಲಿ ಫ್ಲೋ ಆಗುತ್ತೆ? ಸ್ಮೂತ್ ಸರ್ಫೇಸ್ ಅಲ್ಲಿ. ಇಲ್ಲಿ ಯಾಕೆ ಹೋಗಲ್ಲ ರಫ್ ಸರ್ಫೇಸ್ ಅಲ್ಲಿ? ಅದು ಬಿಡಲ್ಲ. ಫ್ರಿಕ್ಷನ್ ಅಂದ್ರೆ ಅದೇನೆ, ಅವೆರಡರ ನಡುವೆ ಒಂದು ಫ್ರಿಕ್ಷನಲ್ ಫೋರ್ಸ್ ಕ್ರಿಯೇಟ್ ಆಗತ್ತೆ. ಡ್ಯೂ ಟು ದಟ್ ಫ್ರಿಕ್ಷನಲ್ ಫೋರ್ಸ್ ಅದು ಆಪೋಸ್ ಮಾಡುತ್ತೆ, ಹೋಗ್ಲಿಕ್ಕೆ ಬಿಡೋದಿಲ್ಲ ಮುಂದೆ ಅದನ್ನ. ಅದನ್ನು ಕೂಡ ನಾವು ಅದರಲ್ಲಿ ಮತ್ತೆ ಎರಡು ತರ ಬರುತ್ತೆ, ಸ್ಟ್ಯಾಟಿಕ್, ಕೈನೆಟಿಕ್ ಫ್ರಿಕ್ಷನ್ ಅಂತ. ಅದನ್ನ ಇನ್ ಡೀಟೇಲ್ ಆಗಿ ನಾವು ಕ್ಲಾಸ್ ಅಲ್ಲಿ ನೋಡೋಣಂತೆ. ಐ ಥಿಂಕ್ ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ. ಬಿಕಾಸ್ ಒಂದೇ ದಿನ ಕಾನ್ಸೆಪ್ಟ್ ಜಾಸ್ತಿ ಆದ್ರೆ ನೀವು ಕೂಡ ಮರ್ತು ಬಿಡ್ತೀರಾ. ಇವತ್ತು ಓವರ್ ಆಲ್ ಕಾನ್ಸೆಪ್ಟ್ ಇಷ್ಟೇ ಅಪ್ಪ. ನ್ಯೂಟನ್ಸ್ ಫಸ್ಟ್ ಲಾ, ಅದರಲ್ಲಿ ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ, ಇದು ಇನರ್ಷಿಯಲ್ ಆಗ್ಬಿಟ್ಟಿದೆ. ಒಂದೊಂದ್ಸರಿ ಹೇಳೋ ಅರ್ಜೆಂಟ್ ಅಲ್ಲಿ ತಪ್ಪು ಮಾಡ್ಬಿಡ್ತೀನಿ, ಮತ್ತೆ ವಿನಯ್ ಸರ್ ಇಂಗ್ಲಿಷ್ ಬರಲ್ಲ ಅಂತ ಅನ್ಕೋಬೇಡಿಪ್ಪ ಯಾರು. ಓಕೆ, ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೋಷನ್, ಇನರ್ಷಿಯಾ ಆಫ್ ಡೈರೆಕ್ಷನ್. ಮೂರು ಗೊತ್ತಾಯ್ತಲ್ವಾ ನಿಮಗೆ? ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಜಸ್ಟ್ ಅಷ್ಟೇ ತಿಳ್ಕೊಳ್ಳಿ ಸಾಕು. ಸೆಕೆಂಡ್ ಲಾ ಬಂದಾಗ ಮೈನ್ ಮೊಮೆಂಟಮ್. ಮೊಮೆಂಟಮ್ ಅಂದ್ರೆ ಏನು? ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಮೊಮೆಂಟಮ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಮೊಮೆಂಟಮ್ ಯೂನಿಟ್ ಏನು? ಕೆಜಿ ಮೀಟರ್ ಪರ್ ಸೆಕೆಂಡ್. ಮ್ಯಾಥಮೆಟಿಕಲ್ ಫಾರ್ಮುಲಾ ಏನು ಸೆಕೆಂಡ್ ಲಾಗೆ? F is equal to m into a. Next, third law, for every action equal and for every action there is an equal and opposite reaction. That is F1 is equal to minus F2 ಆಗಿರುತ್ತೆ. ಯಾವ್ದು ಬೇಕಾದ್ರೂ ಎಕ್ಸಾಂಪಲ್ ನೀವು ಅಲ್ಲಿ ಹೇಳ್ಕೊಂಡು ಹೋಗ್ಬೋದು. And this is about friction. ಓಕೆನಾ? ಫ್ರಿಕ್ಷನ್ ಅಂತ ಅಂದ್ರೆ ಹೇಳಿದೆ ನಾನು, ರಿಲೇಟಿವ್ ಮೋಷನ್ ಅನ್ನು ಆಪೋಸ್ ಮಾಡುತ್ತೆ ಅದ್ರ ಜೊತೆ ಬರ್ತಕ್ಕಂಥದ್ನ. ಯಾವ್ದಾದ್ರು ಒಂದು ರಫ್ ಸರ್ಫೇಸ್, ಸ್ಮೂತ್ ಸರ್ಫೇಸ್ ನ ಎಕ್ಸಾಂಪಲ್. ಇದು ಆಕ್ಚುಲಿ ಫ್ರಿಕ್ಷನ್ ಅನ್ನೋದು ನಮಗೆ ವಂಡರ್ಫುಲ್ ಕಾನ್ಸೆಪ್ಟ್, ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇದರಲ್ಲಿ ವೆರೈಟಿ ಆಫ್ ಲೆಕ್ಕಗಳು ಬರ್ತವೆ. ಓಕೆ, ಅಂಡ್ ಯಾರು ಮ್ಯಾಥಮೆಟಿಕ್ಸ್ ಅನ್ನ ಇಷ್ಟಪಡ್ತಿರೋ, ಯಾರು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಇಷ್ಟಪಡ್ತಿರೋ, ಪ್ರಾಬಬ್ಲಿ ಈ ಫ್ರಿಕ್ಷನ್ ಕಾನ್ಸೆಪ್ಟ್ ಏನಿದೆಯಲ್ಲ ನಿಮಗೆ ಸಖತ್ ಖುಷಿ ಕೊಡುತ್ತೆ. ಓಕೆ, ವಂಡರ್ಫುಲ್ ಪ್ರಾಬ್ಲಮ್ಸ್ ನಮಗೆ ಬೇರೆ ಮಾಡಕ್ಕೆ ಬರಲ್ಲ, ಅಷ್ಟು ಇರ್ತವೆ. ಓಕೆ, ಬಟ್ ಎಂಜಾಯ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಮೋಸ್ಟ್ ಬ್ಯೂಟಿಫುಲ್ ಲೆಕ್ಕಗಳು ನಮಗೆ ಈ ಫ್ರಿಕ್ಷನ್ ಕಾನ್ಸೆಪ್ಟ್ ಮೇಲೆ ಸಿಗುತ್ತೆ. ಅದು ಬಂದಾಗ ನಾವು ಅವಾಗ ಡೀಟೇಲ್ ಆಗಿ ಓದೋಣಂತೆ. ಓಕೆ, ಸೊ ನಾಳೆ ಕ್ಲಾಸ್ ಅಲ್ಲಿ ನಾವು ಗ್ರಾವಿಟೇಷನ್ ಬಗ್ಗೆ ಏನೇನೆಲ್ಲ ಇದೆ ಕಾನ್ಸೆಪ್ಟ್ ಅನ್ನೋದನ್ನ ಓದೋಣಂತೆ ಡೀಟೇಲ್ ಆಗಿ. ಸೊ ಮನೆಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು.